ತಮಿಳುನಾಡಿನಲ್ಲಿ ಶಶಿಕಲಾ ನಟರಾಜನ್ ಯುಗ ಆರಂಭ ಆಗಿದೆ. ಅಮ್ಮ ಜಯಲಲಿತಾ ಬಳಿಕ ಎಐಎಡಿಎಂಕೆ ಪಕ್ಷದ ಚುಕ್ಕಾಣಿ ಅಧಿಕೃತವಾಗಿ ಚಿನ್ನಮ್ಮ ಶಶಿಕಲಾ ಕೈಗೆ ಸಿಕ್ಕಿದೆ. ಇವತ್ತು ಚೆನ್ನೈನಲ್ಲಿ ಶಶಿಕಲಾ ಅಧಿಕೃತವಾಗಿ ಪಕ್ಷದ ಚುಕ್ಕಾಣಿಯನ್ನ ವಹಿಸಿಕೊಂಡ್ರು. ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸೋದಕ್ಕೂ ಮೊದಲು ಶಶಿಕಲಾ ಪಕ್ಷದ ಸಂಸ್ಥಾಪಕ ಎಂಜಿಆರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದ್ರು. ಪಕ್ಷದ ಕಚೇರಿಯಲ್ಲಿ ಜಯಲಲಿತಾ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದ್ರು. ಪಕ್ಷದ ಕಚೇರಿ ಬಳಿಕ ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಅಭಿಮಾನಿಗಳು ಪುರಚ್ಚಿ ತಲೈವಿ ಅಂತ ಜಯಘೋಷಗಳನ್ನ ಮೊಳಗಿಸಿದ್ರು. ಗದ್ದುಗೆ ವಹಿಸಿಕೊಂಡಂತ ಬಳಿಕ ಮಾತನಾಡಿದ ಶಶಿಕಲಾ ಜಯಲಲಿತಾ ಅವರನ್ನ ನೆನೆದು ಕಣ್ಣೀರು ಸುರಿಸಿದ್ರು. ಜಯಲಲಿತಾ ಅವರೊಂದಿಗಿನ ತಮ್ಮ 30 ವರ್ಷಗಳ ಒಡನಾಟವನ್ನ ನೆನೆದು ಗದ್ಗದಿತರಾದ್ರು. ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಅಭಿಮಾನಿಗಳಿಗೆ ಧನ್ಯವಾದವನ್ನ ಸಲ್ಲಿಸಿದ ಚಿನ್ನಮ್ಮ ಎಐಎಡಿಎಂಕೆ 100 ವರ್ಷ ಅಧಿಕಾರ ನಡೆಸಲಿ ಅಂತ ಹೇಳಿದ್ರು. சட்டமன்றத்திலே நம் அரசியல் எதிரிகளுக்கு முன்னால் நம் அம்மா சிங்கம் போல கர்ஜித்தார். அது அவர்களுக்கு மட்டும் பதில் அல்ல, அம்மா இந்த உலகுக்கே சொன்ன செய்தி. அது எத்தனையோ போராட்டங்கள். ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಶಶಿಕಲಾ ನಟರಾಜನ್ ಅವರು ಅಧಿಕಾರವನ್ನ ಸ್ವೀಕರಿಸಿ ಮಾತನಾಡಿರುವಂತದ್ದು. ಜಯಲಲಿತಾ ಅವರಿಗೆ ನಮನವನ್ನ ಸಲ್ಲಿಸಿದ್ರು ಮೊದಲಿಗೆ, ನಂತರ ಇವರು ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ನವೆಂಬರ್ 8ನೇ ತಾರೀಕು ಅತ್ಯಂತ ಗಂಭೀರವಾಗಿದ್ದಂತಹ ದಿನ. ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಮುಂದೆ ಒಂದು ವಾಗ್ದಾನವನ್ನ ಕೊಟ್ಟರು. 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟು. कभी कभी लगता है आज भी दुनिया के कई समृद्ध देश हैं, पढ़े लिखे फॉरवर्ड कंट्रीज हैं, उनको जब पता चलता है कि हिंदुस्तान में